ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ನಮ್ಮದು ಎಲ್ಲ ಆರಾಮಾಗಿ ನಡೀತಾ ಇದೆ. ಮನೆಯೆಲ್ಲ ಚೆನ್ನಾಗಿದ್ದಾರಾ? ಮ್ಯಾಟ್ರ್ ಆಫ್ ದ ಫ್ಯಾಕ್ಟ್ ಏನಂದರೆ, ಇವತ್ತು ಒಂದು ಒಳ್ಳೆ ಅರ್ಲಿ ಮಾರ್ನಿಂಗ್ ಸಂಡೇ ರೈಡ್ಗೆ ಹೋಗ್ತಾ ಇದ್ದೀವಿ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು. ಎಲ್ಲ ಹಾಗೆ ಜಾಯ್ನ್ ಆಗ್ತಾರೆ ಆನ್ ದ ಗೋ. ಅದ್ರ ಜೊತೆಗೆ ನಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ನೋಡ್ತಿದ್ರೆ ಸ್ಟೋರೀಸು ನಿಮ್ಗೆ ಗೊತ್ತಿರುತ್ತೆ, ಒಂದು 2-3 ಪರ್ಫಾರ್ಮೆನ್ಸ್ ಮಾಡ್ಸ್ ಮಾಡಿದ್ದೀನಿ. ಅದರಲ್ಲಿ ಮೇಜರ್ ಏನಂದರೆ ಈ ಓಲಿನ್ಸ್ ಮ್ಯಾನ್ಯುವಲ್ ಸಸ್ಪೆನ್ಷನ್ ಅಂತೇನು ಬೆಳಗ್ಗೆ ಏನಾಗಿದೆ ನನಗೆ. ಓಲಿನ್ಸ್ ಮ್ಯಾನ್ಯುವಲ್ ಸ್ಟೀರಿಂಗ್ ಡ್ಯಾಂಪರ್ ಇದು, ಓಕೆನಾ? ಇಲ್ಲಿದೆಯಲ್ಲ, ಇದು ಸಿಲ್ವರ್ ಕಲರ್, ಅದು ಬ್ರ್ಯಾಂಡ್ ನ್ಯೂ ಓಲಿನ್ಸ್ ಮ್ಯಾನ್ಯುವಲ್ ಸ್ಟೀರಿಂಗ್ ಡ್ಯಾಂಪ್ನರ್. ಹೇಗಿದೆ? ಮಸ್ತಾಗಿದೆ ಅಲ್ಲ. ಆ ನಾಬ್ ನೋಡಿ, ಗೋಲ್ಡ್ ಕಲರು, ಇದು ಫುಲ್ಲು ಸಿಲ್ವರ್ ಕಲರು, ಸಖತ್ ಅಟ್ರಾಕ್ಟಿವ್ ಆಗಿದೆ. ಸ್ಟಾಕ್ನ ತೆಗೆದುಬಿಟ್ಟೆ. ಅದು ಬಂದು ಎಲೆಕ್ಟ್ರಾನಿಕ್ ಸ್ಟೀರಿಂಗ್ ಡ್ಯಾಂಪ್ನರ್, ಅಂದರೆ ಅದು ಒಂದು ಚಿಕ್ಕ ECU ಏನೋ ಕನೆಕ್ಟ್ ಆಗಿರುತ್ತೆ ಸೆನ್ಸರ್ಗೆ. ಅದ್ರ ಥ್ರೂ ರೀಡ್ ಮಾಡಿಬಿಟ್ಟು ಅದು ಇನ್ಪುಟ್ ಕೊಟ್ಟು ಟೈಟ್ನೆಸ್ ಕೊಡುತ್ತೆ ವಾಬಲ್ ಆದಾಗ, ಏನಾರು ಸಿಚುವೇಶನ್ಸ್ ಆದಾಗ, ಅಂದರೆ ಟ್ಯಾಂಕ್ ಸ್ಲ್ಯಾಪರ್ ಆದಾಗ. ಆದರೆ ಅದು ವೀಕ್ ಇದೆ, ಅದಕ್ಕೋಸ್ಕರ ನಾನು ಅದನ್ನು ತೆಗೆದು ಹಾಕ್ಬಿಟ್ಟು ಇದನ್ನು ಹಾಕ್ಸಿರೋದು. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾಡು, ಓಕೆನಾ? ಜಾಸ್ತಿ ರೇಟ್ ಇದೆ ಇದು. ಓಲಿನ್ಸ್ ಯಾವುದೇ ಮ್ಯಾಟ್ರು ತೊಗೊಳ್ರಿ, ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ. ಇದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿದ್ರಿ, ಸ್ಟಾಕ್ ಸ್ಟೀರಿಂಗ್ ಡ್ಯಾಂಪರ್ ಇದೆಯಲ್ಲ, ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್, ಅದನ್ನು ತೆಗೆದು ಅದಕ್ಕೆ ಕಂಪೇರ್ ಮಾಡಿದ್ರಿ. ಲೇಟೆಸ್ಟ್ ಮಾಡಲ್ ZX10Rಗೆ ನಾವು ಸ್ಟೀರಿಂಗ್ ಡ್ಯಾಂಪರ್ನ ಚೇಂಜ್ ಮಾಡ್ತಾ ಇದ್ದೀವಿ. ಇವಾಗ ಇದು ಸ್ಟಾಕ್ ಸ್ಟೀರಿಂಗ್ ಡ್ಯಾಂಪರ್, ಓಲಿನ್ಸೇನೆ, ಎಲೆಕ್ಟ್ರಾನಿಕ್. ಇದು ವೈರೆಲ್ಲ ಇದೆಯಲ್ಲ, ಕನೆಕ್ಟ್ ಆಗಿರುತ್ತೆ, ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್ಡು. ಇದನ್ನು ನಾವು ತರಿಸಿರೋದು ಮ್ಯಾನ್ಯುವಲ್ ಸ್ಟೀರಿಂಗ್ ಡ್ಯಾಂಪರು. ಇದು ಎಲೆಕ್ಟ್ರಾನಿಕ್ ಅಲ್ಲ, ಯಾವ ವೈರು ಕನೆಕ್ಟ್ ಆಗೋಲ್ಲ. ಇದಕ್ಕೆ ಇವಾಗ ಒಂದು ಡಿಲೀಟ್ ಮಾಡ್ತೀವಿ. ಇದು ಡಿಲೀಟ್ ಆಗ್ತೀವಿ, ಅದಕ್ಕೆ ಅಲ್ಲೇ ಇದೆ ಅದು ಡಿಲೀಟು. ಮತ್ತು ಇದು ಬಂದು ನೋಡಿ, ಇಲ್ಲೇನು ಅಡ್ಜಸ್ಟ್ಮೆಂಟ್ ಇರಲ್ಲ ಎಲೆಕ್ಟ್ರಾನಿಕ್. ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದೆ. ಭಾನುವಾರ ತೋರಿಸಿ ಎಷ್ಟಿದೆ ಅದರದ್ದು ಪ್ರೆಷರ್ ಎರಡಕ್ಕೂ ಡಿಫ್ರೆನ್ಸ್. ಇದು ಸ್ಟಾಕಲ್ಲಿ ನೋಡ್ರಿ. ಈಗ ಯೂಶಲಿ ನಾವು ಇನ್ಫಾರ್ಮೇಷನ್ ಪ್ರಕಾರ ಇದರದ್ದು ಕಪ್ಲರ್ ಕನೆಕ್ಷನ್ ಎಲೆಕ್ಟ್ರಾನಿಕಲಿ ತೆಗೆದುಬಿಟ್ರೆ ಇದು ಟೈಟೆಸ್ಟ್ ಸೆಟ್ಟಿಂಗಲ್ಲಿರುತ್ತೆ ಅಂತ ಹೇಳ್ತಾರೆ. ಟೈಟೆಸ್ಟ್ ಸೆಟ್ಟಿಂಗಲ್ಲಿ ನಾನು ಎಕ್ಸಾಕ್ಟ್ ಮಾಡ್ತೀರಾ ಪ್ರೆಷರ್ ನೋಡಿ. ಏನಿಲ್ಲ, ಇಲ್ಲಿ ನೋಡಿ, ನಾನು ತೋರಿಸ್ತೀನಿ, ಇಟ್ಕೊಳ್ಳಿ ನೋಡಿ. ಸುಮ್ಮನೆ ಒಂದು ಬೆಳ್ಳೋದಾದರೆ ಹೋಗ್ತಿದೆ, ಅದು ಟುಸ್ಪಟಾಗಿ ಹೋದಂಗೆ ಹೋಗ್ತಾ ಇದೆ, ಪ್ರೆಷರೇ ಇಲ್ಲ. ಅಯ್ಯೋ, ಇವಾಗ ಅದು ತೋರಿಸಿ. ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಹೊಸದು, 0 ಸೆಟ್ಟಿಂಗಲ್ಲಿ ಇದೆ. ಕ್ಲಿಕ್ಸ್ 0 ಕ್ಲಿಕ್ಸಲ್ಲಿದೆ. 0 ಕ್ಲಿಕ್ಸ್ ಆಲ್ಮೋಸ್ಟ್ ಅದು ಎಷ್ಟು ಟೈಟ್ ಇದೆಯೋ ಅದು ಈಕ್ವಲೆಂಟ್ ಆಗಿದೆ. ಅದಕ್ಕಿಂತ ಒಂದು ಸ್ಟೆಪ್ ಕಡಿಮೆ ಇದೆ ಅಷ್ಟೇ. 0 ಕ್ಲಿಕ್ಕಲ್ಲಿ ಇದು 0 ಕ್ಲಿಕ್ಕಲ್ಲಿ ಇದು ಟೈಟ್ ಮಾಡ್ದಂಗೆ 2 3 4 5 6 7 8 9 10 ಕ್ಲಿಕ್ಸಲ್ಲಿ ಇಟ್ಟರೆ ನಾನು ಈ ಕಡೆಯಿಂದ ಒಂದು ಮಾಡ್ತೀನಿ, ಆಗುತ್ತಾ? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಮಾಡಿ. ನಮಗೆ ಇನ್ನೂ ಇನ್ಕಾರ್ಪೊರೇಷನ್ 11 12 13 14 15 ಮಾಡಿದ್ರೆ ಈಗ ನೋಡಿ, ನನ್ನ ಕೈ ಶೇಕ್ ಆಗ್ತಾ ಇದೆ ಹೇಳ್ತಾ ಇದ್ರೆ. ನಾನು ಮಾಡ್ತೀನಿ ತಡಿ. ಪ್ರೆಷರ್ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಮಾಡಿ. ಕ್ಲಿಕ್ಸು 15 ಆಗಿದೆ. 15 16 17 18 19 20 ಮ್ಯಾಕ್ಸಿಮಮ್. 20ಗೆ ಆಗ್ತಾನೆ ಇಲ್ಲ, ಇಳಿಯೋಕ್ಕೆ ಆಗ್ತಾಯಿಲ್ಲ. ನೋಡಿ, ಲಾಸ್ಟ್ 5 ಕ್ಲಿಕ್ಸ್ನಲ್ಲಿ ಸಿಕ್ಕಾಪಟ್ಟೆ ಇದೆ ಪ್ರೆಷರು. ತಡ್ರಿ ನಾನು ಮಾಡ್ತೀನಿ. ಒಂದು ನಿಮಿಷ ತಳ್ರಿ. ನೀವು ಅಲ್ಲಿಂದ ತಳ್ಳೋಕ್ಕಾಗಲ್ಲ ಬಿಡಿ, ಇವತ್ತೆಲ್ಲ ಆಗಲ್ಲ ಅದು. ಹಾಕ್ಕೊಂಡು ತಳಿದ್ರು ಆಗ್ತಾಯಿಲ್ಲ. ಅಂದರೆ ಲಾಸ್ಟ್ 15 ಪ್ರಾಬ್ಲಿ 14 to 20ವರೆಗೂ ಆ ಕ್ಲಿಕ್ಸ್ ಬರುತ್ತಲ್ಲ, ಸಿಕ್ಕಾಪಟ್ಟೆ ಒಂದೊಂದು ಕ್ಲಿಕ್ಕೂ ಸಖತ್ತು ಟೈಟ್ ಆಗ್ತಾಯಿದೆ. ಇದೇ ಡಿಫ್ರೆನ್ಸು ಮ್ಯಾನ್ಯುವಲ್ಗೆ ಮತ್ತು ಸ್ಟಾಕ್ ಸ್ಟೀರಿಂಗ್ ಡ್ಯಾಂಪರ್ಗೆ. ನೋಡಿದ್ರಲ್ಲ ಡಿಫ್ರೆನ್ಸ್ ಹೇಗಿದೆ ಅಂತ. ಸ್ಟಾಕ್ ಬಂದು ಪ್ರಾಬಬ್ಲಿ ಕಂಪೇರ್ ಮಾಡಿದ್ರೆ ಇದಕ್ಕೆ ಇದ್ರದ್ದು 6 or 7 ಕ್ಲಿಕ್ಸಲ್ಲಿ ಇಟ್ಟರೆ, ಆದರೆ ಲೋಯೆಸ್ಟ್ ಸೆಟಪ್ಪು, ಅದಕ್ಕೆ ಈಕ್ವಲೆಂಟ್ ಆಗಿದೆ ಅನ್ಸುತ್ತೆ ನನಗೆ. ರಿಜಿಡಿಟಿ ಇಲ್ಲ ಅದರಲ್ಲಿ, ಟೈಟ್ನೆಸ್ ಇಲ್ಲ. ಇಲ್ಲೇ ಬಂದರು ಮಂಜು ಬ್ರೋ, ಮೀಟ್ ಆ್ಯಂಡ್ ಗ್ರೀಟ್ ಮಾಡೋಣ ತಡ್ರಿ. ಬ್ರೋ ನಮಸ್ತೆ, ಆರಾಮ್ ಬ್ರೋ? ಇನ್ಯಾರು ಬರ್ತಾರಾ? ಅಲ್ಲಿದ್ದಾರಾ? ಹಂಗಾರೆ ನಡೀರಿ ಬ್ರೋ ಅಲ್ಲೇ. ಗುಡ್ ಮಾರ್ನಿಂಗ್ ಬ್ರೋ, ಬನ್ನಿ ಹೊರಡೋಣ ಹಂಗಾರೆ ಬ್ರೋ ಅಲ್ಲೇ. ಅವ್ರ ಜೊತೆ ಯಾವಾಗಲೂ ಬರ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ, ಹಾಗೆ ಒಂದು ಬೆಳಗ್ಗೆ ಸಂಡೇ ರೈಡ್ನ ಎಂಜಾಯ್ ಮಾಡೋದಕ್ಕೆ. ಇವಾಗ ನನ್ನ ಸೈಡ್ ತಿಳ್ಸ್ಕೊಂಡ್ರೆ 20th ಇದು, ಓಕೆನಾ? 20ಯಲ್ಲಿ ಇಕ್ಕೊಂಡ್ರೆ ಸ್ಟೀರಿಂಗೇ ಫುಲ್ಲು ಟೈಟ್ ಆಗಿಬಿಡುತ್ತೆ. ಅಷ್ಟೊಂದು ಟೈಟ್ ಬೇಡ. ನಾನು ಇದನ್ನು ಹಾಕ್ಕೊಂಡು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಸಿಟಿಲಿ ಒಂದು ಸ್ವಲ್ಪ ಓಡಿಸ್ದೆ, ಪ್ರಾಬಬ್ಲಿ 1 2 3 4 5 ಕಮ್ಮಿ ಮಾಡಿದ್ದೀನಿ, ಅಂದರೆ 15th ಇಟ್ಟಿದ್ದೀನಿ. ಓಕೆ, ನೋಡೋಣ, ಇದನ್ನು ಟೆಸ್ಟ್ ಮಾಡಬೇಕು ಇವತ್ತು, ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಅಲ್ಲಿ ಹೋಗ್ತಾ ಒಂದು ಬಂಪಿ ರೋಡ್ ಸಿಗುತ್ತೆ ಸಿಕ್ಕಾಪಟ್ಟೆ, ಅಲ್ಲಿ ಸ್ಟಾಕ್ ಸ್ಟೀರಿಂಗ್ ಡ್ಯಾಂಪರ್ನಲ್ಲಿ ಸರಿಯಾಗಿ ಟ್ಯಾಂಕ್ ಸ್ಲ್ಯಾಪರ್ಗಳು ತಿಂದೆ. ಇವಾಗ ಅದೇ ಬಂಪಿ ರೋಡ್ನಲ್ಲೇ ಟೆಸ್ಟ್ ಮಾಡೋಣ ಹೇಗೆ ಇದು ಹಿಡಿಯುತ್ತೆ ಅಂದ್ಬಿಟ್ಟು.
ಟೈಟ್ನೆಸ್ ಎಷ್ಟಿದೆ ಅಂತ. ಪ್ರಾಬಬ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನಿಸುತ್ತೆ, ನಾನು ರಿವ್ಯೂಸ್ ನೋಡಿದ್ದೀನಿ ಒಂದಷ್ಟು. ಇನ್ನೊಂದಿದೆ GPR ಅಂದ್ಬಿಟ್ಟು, GPR ಸ್ಟೀರಿಂಗ್ ಡ್ಯಾಂಪರ್. ಅದು ಬಂದ್ಬಿಟ್ಟು ನಿಮಗೆ ಐಲ್ ಆಫ್ ಮ್ಯಾನ್ TTಲೆಲ್ಲ ಯೂಸ್ ಮಾಡ್ತಾರೆ ರೇಸರ್ಗಳು. ಅದು ತುಂಬ ಪಾಪ್ಯುಲರ್ ಇದೆ. ಆದರೂ ಇಷ್ಟು ದಪ್ಪ ಕುಪ್ಪೆ ಥರ ಕೂರುತ್ತಿಲ್ಲಿ, ಓಕೆನಾ. ಅದು ನನಗೆ ಅಷ್ಟು ದಪ್ಪ ಹಾಕ್ಬೇಕಾ ಈಗ ಅನಿಸ್ತು ನನಗೆ. ಅದೇ ಓಲಿನ್ಸು ತುಂಬಾ ಪಾಪ್ಯುಲರು ಮತ್ತು ಹೆಸರು ಮಾಡಿರೋ ಪ್ರಾಡಕ್ಟ್ ಅಲ್ಲ. ಓಲಿನ್ಸ್ ಹಾಕಿದ್ದೀನಿ, ನೋಡೋಣ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ನಾನು ಟ್ಯಾಂಕ್ ಸ್ಲ್ಯಾಪರ್ ಅನ್ನೋದು ಫಸ್ಟು ಎರೆಡಿಗೇಟ್ ಆಗಬೇಕು ಈ ಗಾಡಿಯಿಂದ, ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು ಮಸಾಲೆಗಳು. ನಾನು 10R ಓನರ್ಸು ಪ್ರಾಬಬ್ಲಿ ಹೇಳ್ಬೋದು, ಏನು ಗುರು ನಮಗೇನು ಬರ್ತಾ ಇಲ್ಲ ಆ ಥರ ಪ್ರಾಬ್ಲಮ್ಮು, ಇದೆಲ್ಲ ಬೇಕಾಗಿಲ್ಲ ಅಂತ. ಏನು ಗೊತ್ತಾ ಮ್ಯಾಟರು, ನೀವು ಸರಿಯಾಗಿ ಪುಷ್ ಮಾಡಿದ್ರೆ ಗಾಡಿನ ಸರಿಯಾಗಿ ಫಸ್ಟು ಸೆಕೆಂಡ್ ಗೇರು ಇಲ್ಲ ಥರ್ಡ್ ಗೇರು, ಆ ಗೇರ್ದು ಹೈಯೆಸ್ಟ್ RPM ಎಷ್ಟಿರುತ್ತೆ ರೆಡ್ ಲೈನ್ ಮಾಡಿ ನೀವು ಚೇಂಜ್ ಮಾಡಿದ್ರೆ, ಅದೊಂದು ಸ್ವಲ್ಪ ರೋಡ್ ಬಂಪಿ ಇದ್ದರೆ ಅವಾಗ ಅದು ಟ್ಯಾಂಕ್ ಸ್ಲ್ಯಾಪರ್ ಕಲರ್ ತೋರಿಸುತ್ತೆ. ಅದು ನೀವು ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ನೀವು ಅಷ್ಟು ಪುಷ್ ಮಾಡಿರಲ್ಲ ಪ್ರಾಬ್ಲಿ, ಅದಕ್ಕೆ ನಿಮ್ಗೆ ಗೊತ್ತಿರೋಲ್ಲ. ನಿಮಗೆ ನೀವು ಪುಷ್ ಮಾಡ್ತಿರಲ್ಲ ಅವಾಗ ನಿಮಗೆ ಅದ್ರ ಟ್ರೂ ಕಲರ್ಸ್ ತೋರಿಸುತ್ತೆ. ನನಗೆ ತೋರಿಸಿದೆ ಟ್ರೂ ಕಲರ್, ಅದು ಸ್ಟಾಕ್ ಸೆಟ್ಟಿಂಗ್ ಡ್ಯಾಂಪರ್. ಇದಕ್ಕೆ ಅಷ್ಟೊಂದೆಲ್ಲ ದುಡ್ಡಾಗಿ ತರಿಸಿರೋದು. ಸುಮ್ಮನೆ ಯಾರು ತರಿಸ್ತಾರೆ ಹೇಳಿ, ಕರೆಕ್ಟ್ ಅಲ್ಲ. ಅದ್ರ ಜೊತೆಗೆ ಇದೊಂದು ಟ್ಯಾಂಕ್ ಗ್ರಿಪ್ ಹಾಕಿದ್ದೀನಿ ಗುರು, ಈಸಿ ಗ್ರಿಪ್ಪು, ಸಖತ್ತಾಗಿದೆ ಗುರು. ನನ್ನ ಪ್ಯಾಂಟ್ ಹರಿದೋಗ್ಬಿಡುತ್ತೆ ಆ ಥರ ಫೀಲ್ ಬರುತ್ತೆ, ಅಷ್ಟು ಟೈಟ್ ಇದೆ ಟ್ಯಾಂಕ್ ಗ್ರಿಪ್ಪು. ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿರೋ ಟ್ಯಾಂಕ್ ಗ್ರಿಪ್ಪು ನೋಡ್ತಾ ಇರೋದು. ನಾನು ಡುಕಾಟಿನಲ್ಲೂ ಹಾಕ್ಸಿದ್ನಪ್ಪ, ಅದು ಯಾವುದೋ ಈಸಿ ಗ್ರಿಪ್ಪೇ ಇರಬೇಕು ಮೋಸ್ಟ್ಲಿ, ಗೊತ್ತಿಲ್ಲ. ಏನೋ ಅದೇನು ಅಷ್ಟು ಮಜಾ ಇರಲಿಲ್ಲ. ಇದು ಮಾತ್ರ ಸಾಲಿಡ್ ಆಗಿದೆ ಅದು. ಆಮೇಲೆ ವಿಂಡ್ಶೀಲ್ಡು ನೀವು ನಂದು ಪ್ರೀವಿಯಸ್ ಬ್ಲಾಗ್ಸ್ ನೋಡಿದರೆ ಅದರಲ್ಲಿ ನಾನು ಏನಾಕಿದ್ದೆ, ಡಬಲ್ ಬಬಲ್ MR ಹಾಕಿದ್ದೆ, ಸೇಮು ಸೆಮಿ ಸ್ಮೋಕ್ಡು. ಆದರೆ ನಾನು MR ಯಾಕೋ ನನಗೆ ಪರ್ಸ್ನಲಾಗಿ ಅಷ್ಟು ಸೆಟ್ ಆಗಿಲ್ಲ. ಇದನ್ನು ತರಿಸಿದೆ, ಪ್ಯೂಬ್ದು ಆರ್ ರೇಸರ್ ಏನೋ ಇದೆ, ಇದು ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತಿದ್ದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ 10R ಸ್ಟಾಕ್ ವಿಂಡ್ಶೀಲ್ಡೇ ಮಸ್ತಿದೆ, ಇರಲಿ ಅಂತ ಇದನ್ನು ತರಿಸ್ತಿದ್ದೀನಿ. ಆದರೆ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ವಿಂಡ್ ಪ್ರೊಡಕ್ಷನ್ ಕೊಡುತ್ತೆ, ಇನ್ನೂ ಹೈಟ್ ಜಾಸ್ತಿ ಇದೆ. ಇದು ಏನು ಕಮ್ಮಿ ಇಲ್ಲಪ್ಪ, ಇದೂ ಒಂದು ಸ್ವಲ್ಪ ಜಾಸ್ತಿ ರೇಟೇ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ MRಗಿಂತ ಇದೇ ಜಾಸ್ತಿ ರೇಟು. ಅದಾದ್ಮೇಲ್ಗಡೆ ಎಕ್ಸಾಸ್ಟ್ ಇನ್ನೂ ಹಾಕಿಲ್ಲ, ಅದಕ್ಕೊಂದು ಓಟು ಡಿಲೀಟ್ ಅನ್ನೋ ಬರಬೇಕು. ಓಟು ಡಿಲೀಟ್ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಹೋಲ್ಡ್ ಮಾಡಿದೆ. ಆಮೇಲೆ ಎಕ್ಸಾಸ್ಟ್ ಹಾಕಿದ್ರೆ ಫ್ರೀ ಫ್ಲೋ ಆಗುತ್ತೆ. ಆಕ್ರಪೋವಿಶು ಲೆಂದಿ 8 ಕ್ಯಾನ್ ಇದೆಯಲ್ಲ, ಅದು ವಿತ್ ಟೈಟಾನಿಯಮ್ಮು ಕಾರ್ಬನ್ ಫೈಬರು 20ರಲ್ಲಿದೆ ಮ್ಯಾಕ್ಸಿಮಮ್ಮು. 1 2 3 4 5 15 ಇಟ್ಟಿದ್ದೀನಿ. ನೋಡೋಣ ಎಷ್ಟು ಅವಾಯ್ಡ್ ಮಾಡುತ್ತೆ ಅಂತ. ಇವಾಗ ಇದ್ರದ್ದು ಸ್ಟಾಕ್ ಇತ್ತಲ್ಲ, ಸ್ಟಾಕಲ್ಲಿ ಹೇಗಿತ್ತು ಅಂದರೆ ಅದರಲ್ಲಿ ಆ ವಯರ್ ಬರುತ್ತೆ, ಒಂದು ಚಿಕ್ಕ ಸೆನ್ಸರ್ ಇರುತ್ತಲ್ಲ, ಅದನ್ನು ಡಿಲೀಟ್ ಮಾಡಿದ್ದೀವಿ. ಡಿಲೀಟ್ ಅಂದರೆ ಅದಕ್ಕೊಂದು ಡಿಲೀಟ್ ಅಂತ ಬರುತ್ತೆ, ಒಂದು ಚಿಕ್ಕ ಡಿವೈಸು. ಅದನ್ನು ಹಾಕ್ಬಿಟ್ರೆ ECU ಅದನ್ನು ರೀಡೇ ಮಾಡೋಲ್ಲ, ಇಲ್ಲೇನು ಎರರು ಬರೋಲ್ಲ ಡ್ಯಾಶ್ ಕ್ಯಾಮ್ನಲ್ಲಿ. ಇವಾಗ ಇದೆಲ್ಲ ಮ್ಯಾನ್ಯುವಲ್, ಇದಕ್ಕೆ ಯಾವ ವಯರ್ ಕನೆಕ್ಷನ್ ಇಲ್ಲ, ಏನಿಲ್ಲ. ನಾವೇ ಇಲ್ಲಿ ಎಷ್ಟು ಬೇಕೋ ಅಷ್ಟು ಟೈಟ್ನೆಸ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಅವಾಗ ಹೇಳ್ದಂಗೆ. ಓಕೆ ಇದೆ, ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಬೋಣ. 17 ಇಟ್ಟಿದ್ದೀನಿ. ಸ್ವಲ್ಪ ರೆಡ್ ಲೈನ್ ಹೊಡೆದು ಗೇರ್ ಟು ಗೇರ್ ಅವಾಗ ಫುಲ್ ಮ್ಯಾಕ್ಸ್ ಔಟ್ ಆಗುತ್ತಲ್ಲ, ಅವಾಗ ಆ್ಯಕ್ಚುಲಿ ಕೆಲಸ ಮಾಡಬೇಕಾಗಿರೋದು. ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ಆ ಥರ. ವೀಲ್ ಮೇಲೆ ಎದ್ದಾಗ ಸ್ವಲ್ಪ ಹಿಂಗಂತು, ಆದರೆ ಅದು ಎಸ್ಕಲೇಟ್ ಆಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸ್ಟಾಕಿಗಿಂತ ತುಂಬಾ ಚೆನ್ನಾಗಿದೆ ಅನ್ನಿಸ್ತಿದೆ ನನಗೆ. ಅಂದ್ರೂ ಇನ್ನೂ ಓಡಿಸ್ತಾ ಗೊತ್ತಾಗುತ್ತೆ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಯಾರು 10R ತೊಗೊಂಡಿದ್ದೀರಾ, 10R ತೊಗೊತಾ ಇದ್ದೀರಾ, ಈ ಎಲ್ಲ ಇನ್ಫಾರ್ಮೇಷನು. ಇಬ್ಬರು ಡೌನ್ ಆಗೋರೆ. ಇವತ್ತು ಬರಬೇಕಾಗಿತ್ತು ಇಬ್ಬರು ರೈಡರ್ಸು. ನೈಟು ನಾವು ಅಡ್ಡ ಹಾಕ್ಕೊಂಡು ತುಂಬ ಲೇಟಾಗಿ ಮನೆಗೆ ಹೋದ್ರಿ, ಎಲ್ಲ ಮಲಗಿಬಿಟ್ಟಿರ್ತಾರೆ ಪ್ರಾಬ್ಲಿ. ಇವಾಗ ಫಸ್ಟ್ ಗೇರ್ನಲ್ಲಿ ಸ್ವಲ್ಪ ಓಪನ್ ಮಾಡೋಣ, ಥ್ರಾಟಲ್ಲು ಫುಲ್ ರೆಡ್ ಲೈನ್ ಹೊಡಿಯೋಣ. ಸ್ಟೇಬಲ್ ಇದೆ ಗುರು. ಅದೇ ಏನಂದರೆ ಎಸ್ಪೆಷಲಿ ಕರ್ವ್ಸು ಕಾರ್ನರ್ಸಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡಬೇಕು. ತುಂಬ ಟೈಟ್ ಆದರೆ ಕಾರ್ನರ್ಸು ಕರ್ವ್ನಲ್ಲಿ ನಾವು ಲೀನ್ ಮಾಡಿದಾಗ ಒಂಥರ ಬೇರೆ ಕಡೆ ಹೋಗ್ಬಿಡುತ್ತೆ. ತುಂಬ ಟೈಟ್ ಆದರೆ ನಾವು ಬ್ಯಾಟಲ್ ಮಾಡ್ಬೇಕು, ಆಮೇಲೆ ಹ್ಯಾಂಡಲ್ ಬಾರ್ ಜೊತೆ ಅದು ಸರಿ ಇರೋಲ್ಲ, ಅದು ಒಳ್ಳೇದಲ್ಲ. ಹಾಗೆ ಫ್ಲೋ ಆಗಬೇಕು ಕರ್ವ್ಸ್ನಲ್ಲಿ, ಕಾರ್ನರ್ಸಲ್ಲೆಲ್ಲ ಗಾಡಿ. ಅದು ಇದೆ. ಇವಾಗ RPM ಲೋಡ್ ಮಾಡಿಬಿಟ್ಟು ಒಂದು ಸರಿ ನೋಡೋಣ ತಡ್ರಿ. 8,000-9,000 RPM. ಓಕೆ, ಚೆನ್ನಾಗಿದೆ ಗುರು. ಈ ಟೈರ್ ಇದೆಯಲ್ಲ ಬ್ಯಾಟ್ಲ್ಯಾಕ್ಸು, ಈ ಸ್ಟಾಕ್ ಟೈರು 10R ಜೊತೆ ಬರುತ್ತಲ್ಲ, ಏನು ಅಷ್ಟು ಮಜಾ ಬಂದಿಲ್ಲ ಗುರು ನನಗೆ. ಓಕೆ, ಒಂದು ಲೆವೆಲ್ಗಿತ್ತು, ಆದರೆ ಅಂಥ ಏನು ಮಜಾ ಇಲ್ಲ. ಅದಕ್ಕೆ ರೋಸೋ 4 ಕೋರ್ಸ್ ತರಿಸ್ಬಿಟ್ಟಿದ್ದೀನಪ್ಪ, ಮಸ್ತ್ ಟೈರು. ಅದ್ರ ಜೊತೆಗೆ ಇದು ಇನ್ಲೈನ್ 4 ಅಲ್ವಾ, ಇನಿಷಿಯಲ್ ಸ್ವಲ್ಪ ಲ್ಯಾಗ್ ಇರುತ್ತೆ, ನಾರ್ಮಲ್ ಆಗಿ ಲ್ಯಾಗ್ ಆಗಿ ಆಮೇಲೆ ಮಿಡ್ ರೇಂಜಿಂದ ಎತ್ಕೊಳುತ್ತೆ. ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಸ್ಪ್ರಾಕೆಟ್ಸು ತರಿಸಿದ್ದೀನಿ. ಫ್ರಂಟು 16, ರಿಯರ್ ಬಂದು 43.
ಮೋಸ್ಟ್ಲಿ ನಾನು ರಿಯರ್ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ 43 ಅದು ಬೇಜಾನ್ ಆಗೋಯ್ತು ಮಸಾಲ 43 ಹಾಕಿದ್ರೆ ಆವಾಗ ಇನಿಷಿಯಲ್ಲು ಬೇಜಾನ್ ನುಗ್ಗುತ್ತೆ. ಇಲ್ಲ ಬರೀ 16 ಹಾಕಿದ್ರು ಸಾಕು. ಒಂದು ಸ್ಪ್ರಾಕೆಟ್ನ ಮುಂದೆ ಮೈನಸ್ ಮಾಡಿದ್ರೆ ಚಿಕ್ಕದು ಇಸ್ ಈಕ್ವಲ್ ಟು 2 ಸ್ಪ್ರಾಕೆಟ್ನ ಹಿಂದೆ ಆ್ಯಡ್ ಮಾಡೋ ಥರ, ಆ್ಯಡ್ ಮಾಡಿಲ್ಲ ಅಂದ್ರೂ ಆ್ಯಡ್ ಮಾಡೋ ಥರ. ಅದಕ್ಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತಾನೆ 2 ಸ್ಪ್ರಾಕೆಟ್ನ ತರಿಸಿಟ್ಟಿದ್ದೀನಿ. ಫಸ್ಟ್ ರಿಯರ್ ಚೇಂಜ್ ಮಾಡ್ತೀನಿ. ರಿಯರ್ದು ಏನು ಬರುತ್ತೆ ರಿಸಲ್ಟು ನೋಡೋಣ. ಒಳ್ಳೆ ಇನಿಷಿಯಲ್ ಆಕ್ಸಿಲರೇಷನ್ ಬಂದರೆ ಮಸ್ತ್ ಇರುತ್ತೆ. ಸುಮ್ಮನೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಹೆಂಗೆ ಗಾಡಿ ಬಿಹೇವ್ ಮಾಡುತ್ತೆ ಅಂತ. ವೆನ್ ಇಟ್ ಕಮ್ಸ್ ಟು ಸ್ಪ್ರಾಕೆಟ್ ಚೇಂಜಸ್ಸು ಈ ಥರ ಫ್ರಂಟ್ ಮೈನಸ್ ಮಾಡಿದ್ರೆ ಇಲ್ಲಾಂದರೆ ರೇರ್ ಇನ್ಕ್ರೀಸ್ ಮಾಡಿದ್ರೆ ಟಾಪ್ ಎಂಡ್ ಬೀಳುತ್ತೆ. ಒಂದು 10-15 km/h ಸ್ಪೀಡ್ ಬೀಳ್ಬೋದು. ಅದು ಅದರದ್ದು ಡಿಸಡ್ವಾಂಟೇಜು. ಅದೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ S1000RR ಇದೆಯಲ್ಲ ಹೊಸದು, ಅದ್ರದ್ದು ಸ್ಪ್ರಾಕೆಟ್ ಅದೇನಕ್ಕೆ ಅಂದರೆ ಅಷ್ಟು ಬೇಗ ನುಗ್ಗುತ್ತೆ S1000RR ಕಂಪೇರ್ ಟು RRR ಮತ್ತು ಇದು ಬೇಗ ತೊಗೊಂಡ್ಬಿಡುತ್ತೆ ಆಕ್ಸಿಲರೇಷನ್ನು ಇನಿಷಿಯಲ್ಲು. ಅದು ಕಾರಣ ಏನಂದರೆ ಅದ್ರದ್ದು ರಿಯರ್ ಸ್ಪ್ರಾಕೆಟ್ ಬಂದು ಅರೌಂಡ್ 45 or 46 ಇದೆ. ದೊಡ್ಡ ಸ್ಪ್ರಾಕೆಟು ರೇರು, ಅದಕ್ಕೆ ನುಗ್ಗುತ್ತೆ ಬೇಗ. ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ ಬೇರೆ ಕೊಟ್ಟಿದ್ದಾರೆ, ಅದು ಇನ್ನೂ ಸ್ವಲ್ಪ ಕೊಡುತ್ತೆ ಜ್ಯೂಸು. ಆಮೇಲೆ ಟಾಪ್ ಎಂಡಲ್ಲಿ ಸ್ವಲ್ಪ ಬೀಳುತ್ತದು. ನಾನು ಓಡಿಸಿದ್ದೀನಲ್ಲ ಗಾಡಿ ಎಕ್ಸ್ಟೆನ್ಸಿವ್ ಆಗಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಾನು ಸೈಕ್ ಆಗಿಬಿಟ್ಟೆ, ಅದಕ್ಕೆ S1000RR ಹಂಗೆ ನುಗ್ಗುತ್ತೆ ಅಂತ ಆಮೇಲೆ ಗೊತ್ತಾಯಿತು. ಬೇರೆ ಎಲ್ಲನೂ ಆಲ್ಮೋಸ್ಟ್ 41 ಇದೆ ಬೇರೆ ಗಾಡಿಗಳು, Yamaha R1 ಡುಕಾಟಿ ಎಲ್ಲ. ಆದರೆ ಡುಕಾಟಿ ಇಟಾಲಿಯನ್ ಬೈಕ್ಸು 16 ಇದೆ ಫ್ರಂಟು, ಇದು 17. S1000RR ಪ್ರಾಬ್ಲಿ 17, RRR 17 ಇದೆ. ಆದರೆ RRR ಏನಂದರೆ ಅಡ್ವಾಂಟೇಜು ನಿಮಗೆ ಹೈಯರ್ RPMನಲ್ಲಿ ಬೇಜಾನ್ ಜ್ಯೂಸ್ ಇದೆ, ಕಿತ್ಕೊಂಡು ಹೋಗ್ತಾ ಇರುತ್ತೆ. ಮಿಡ್ ರೇಂಜ್ ಆದಮೇಲೆ ಒಂದು ಹೋಗುತ್ತದು ಮಾನ್ಸ್ಟರ್ ಹೋದಂಗೆ ಹೋಗುತ್ತೆ. ಅದನ್ನು ಹಿಡಿಯೋಕೆ ತುಂಬ ಕಷ್ಟ ಬೇರೆ ಇನ್ಲೈನ್ 4ಗಳು. ಇದು ಸರಿಯಾಗಿದೆ ಗುರು. ಇದು ಟಾಪು ನನ್ನ ಮಗಂದು 189 ಮೈಲ್ಸ್ ಗುರು, ಅಂದರೆ 305 km/h ಹೋಗ್ತಿದೆ. ಸಮಯ ನನಗೆ ಸೈಕ್ ಆಗಿಬಿಟ್ಟಿದೆ. ನಾನು ಏನೋಪ್ಪ ಸ್ಟಾಕ್ ಗಾಡಿ ಅಷ್ಟು ಹೋಗ್ತಿದೆ ಅಂತ. ಟೆನ್ನಾರು ತುಂಬ ಕೇಪಬಲ್ ಮೋಟರ್ ಸೈಕಲ್. ತುಂಬ ರಿಸರ್ಚ್ ಮಾಡಿದ್ಮೇಲೆ ಸಖತ್ ಕೇಪಬಲ್ ಇದೆ. ಇದನ್ನು ಮಾಡಿದ್ರೆ ಸರಿಯಾಗಿ ಹೋಗುತ್ತೆ. ಕರೆಕ್ಟಾಗಿ ಟ್ಯೂನಿಂಗು ಅದು ಇದೆಲ್ಲ ಮಾಡಿದ್ರೆ ಮಸ್ತ್ ಗಾಡಿ ಟೆನ್ನಾರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ವೆನ್ ಇಟ್ ಕಮ್ಸ್ ಟು ಟ್ಯಾಂಕ್ ಸ್ಲ್ಯಾಪರ್ ಅಲ್ಲ, ಟ್ಯಾಂಕ್ ಸ್ಲ್ಯಾಪರೇ ಆಗಲ್ಲ S1000RRನಲ್ಲಿ. ಅದಂತೂ ನಂಗೆ ತುಂಬ ಇಷ್ಟ, ಅದನ್ನು ಮೆಚ್ಚಬೇಕು. BMW ಅವರು ಅದು ಮ್ಯಾನ್ಯುವಲೇ ಮಾಡಿರೋದು, ಈ ಥರ ಏನು ಕೊಟ್ಟಿಲ್ಲ ಅವರು. ಅದೆಲ್ಲ ಒಳಗಡೆ ಎಲ್ಲ ಕೊಟ್ಟಿದ್ದಾರೆ, ಅದು ನಾವು ಅದನ್ನು ಅಡ್ಜಸ್ಟ್ ಮಾಡ್ಬೋದು ಕ್ಲಿಕ್ಸ್ ಹಾಕ್ಕೊಂಡು. ಅದಂತೂ ನಾನು ಸಖತ್ ಇಷ್ಟಪಟ್ಟೆ ಗುರು. S1000RRಲ್ಲಿ ನೀವು ಹೆಂಗೆ ಹೊಡೀರಿ. ಒಂದು ಸರಿ ನಾನು ಟ್ಯಾಂಕ್ ಸ್ಲ್ಯಾಪರ್ ತಿಂದಿಲ್ಲ. ನಮ್ಮ ಗ್ರೂಪಲ್ಲಿ ಇತ್ತಲ್ಲ ಗಾಡಿ, ನಾನು ಓಡಿಸ್ದಾಗಲೆಲ್ಲ ನೋಡಿದ್ದೀನಿ, ಎಲ್ಲ ಥರ ಓಡಿಸಿದ್ದೀನಿ ನಾನು. ಆ ಗಾಡಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಲ್ಲ ಆಗ, ಒಂದು ಸರಿ ಟ್ಯಾಂಕ್ ಸ್ಲ್ಯಾಪರ್ ತಿಂದಿಲ್ಲಪ್ಪ. ಅದನ್ನು ಮಾತ್ರ 10 on 10 ಮಾರ್ಕ್ಸು S1Kನಲ್ಲಿ. RRR ಓಡಿಸಿದ್ದೀನಿ, ಅದು ಚೆನ್ನಾಗಿದೆ. ಆದರೆ ನಾನು ಅದನ್ನು ಎಕ್ಸ್ಟೆನ್ಸಿವ್ ಆಗಿ ಓಡಿಸಿಲ್ಲ. ಆದರೆ ನಾನು ಓಡಿಸಿದಾಗ ನಾನು ಸಿಕ್ಕಾಪಟ್ಟೆ, ನೀವು ನೋಡಿದರೆ ವಿಡಿಯೋ ಗೊತ್ತು, ಎಲ್ಲೂ ಒಂದು ಕಡೆನೂ ನನಗೆ ಕಾನ್ಫಿಡೆನ್ಸು ಲೂಸ್ ಆಗೇ ಇಲ್ಲ. ಸೇಮ್ ಗೋಸ್ ಟು ಡುಕಾಟಿ. ಆದರೆ ಡುಕಾಟಿ ಅಲ್ಲಿ ಇಲ್ಲಿ ಸ್ವಲ್ಪ ಶೇಕ್ ಆಗುತ್ತೆ ಅಷ್ಟೇ, ಆದರೆ ವಾಬಲ್ಲು ಎರಾಬಿರಿ ಎಲ್ಲ ಆಗಲ್ಲ. ಅದು ಒಂದು ಸ್ವಲ್ಪ ಶೇಕ್ ಆದ ತಕ್ಷಣ ಅದು ಆಗೇನೇ ಆಟೋ ಕರೆಕ್ಟ್ ಆಗಿಬಿಡುತ್ತೆ ಇಮ್ಮಿಡಿಯೇಟ್. ಅದು ನೆಕ್ಸ್ಟ್ ಲೆವೆಲ್ ಇದೆ ಡುಕಾಟಿದು. ಅದೇ ಅವರೇ ಲೈಟಿಗೆ ಹಿಂಗೆ ಅನ್ನೋ ಥರ ಅವರೇ ಬಿಟ್ಟಿರ್ತಾರೆ ಸ್ವಲ್ಪ ಹ್ಯಾಂಡಲ್ ಬಾರ್ ಫ್ರೀ ಇರಲಿ ಅಂತ. ಅವ್ರದ್ದು ಎಲೆಕ್ಟ್ರಾನಿಕ್ಸನ್ನು ನೆಕ್ಸ್ಟ್ ಲೆವೆಲ್ ಇದೆಪ್ಪ ಡುಕಾಟಿದು. ಬ್ಯೂಟಿ. ಇಟಾಲಿಯನ್ ಮೋಟರ್ ಸೈಕಲ್ಸ್ದು ಸೂಪ್ ಇದೆ ಗೊತ್ತಾ, ಅದು ತುಂಬ ಜಾಸ್ತಿ ಇದೆ ಗುರು ಸ್ಟಾಕಲ್ಲೇ. ಇದನ್ನೆಲ್ಲ ಮಾಡಿದಾಗ ಇದ್ರ ಸೂಪ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಡೈನೋ ಚಾರ್ಟಲ್ಲಿ ನೋಡಿದ್ರೆ ಇಟಾಲಿಯನ್ ಬೈಕ್ಸ್ದು ಸೂಪ್ ತುಂಬ ಜಾಸ್ತಿ ಇದೆ. ಯಾಕೆ ಇಷ್ಟು ಆಗಿಬಿಟ್ರು? ದರಿದ್ರ ರೋಡು ಏನು ಗುರು, ಕಿತ್ತಿ ಎಲ್ಲ ಏನೋ ಮಾಡ್ತಾ ಇದ್ದಾರಲ್ಲ. ಬೆಜ್ಜಾನ್ ಸೂಪರ್. ಇವು ಡೈನೋ ಚಾರ್ಟ್ ನೋಡಿಬಿಟ್ರೆ ಗುರು, ಸ್ಟೇಜ್ 1 ಟ್ಯೂನ್, ಸ್ಟೇಜ್ 2 ಟ್ಯೂನು ಸಿಕ್ಕಾಪಟ್ಟೆ ಅಗ್ರೆಸಿವ್ ಇದೆ. ಇದನ್ನೆಲ್ಲ ಮಾಡಿದಾಗಿದ್ದು ಇನ್ಲೈನ್ 4 ಹೆವಿ ಅಗ್ರೆಸಿವ್ ಹೋಗುತ್ತಿದ್ರು. ಆದರೆ ಇಟಾಲಿಯನ್ದು ಪ್ರಾಬ್ಲಮ್ ಏನು ಅಂದರೆ ಅಷ್ಟು ರಿಲಯಬಲ್ ಇಲ್ಲ. ಕರೆಕ್ಟ್ ಅಲ್ಲ? ರಿಲಯಬಿಲಿಟಿ ಬೇಕು, ಲಾಂಗ್ ಟರ್ಮ್ ಓನರ್ಶಿಪ್ಪಲ್ಲಿ ಆರಾಮಾಗಿ ಪೀಸ್ ಆಫ್ ಮೈಂಡ್ ಇರಬೇಕು ಅಂದರೆ ಈ ಥರ ಇನ್ಲೈನ್ 4 ಗಾಡಿಗಳು ತುಂಬ ರಿಲಯಬಲು, ಎಸ್ಪೆಷಲಿ ಜಪಾನೀಸು. ಹಾಗಂದ್ಬಿಟ್ಟು ಡುಕಾಟಿ ಏನು ರಿಲಯಬಲ್ ಇಲ್ಲ ಅಂತ ಹೇಳ್ತಲ್ಲ, ಅದು ರಿಲಯಬಲ್ ಇದೆ ಬೇಸ್ಡ್ ಆನ್ ಹೌ ಯು ಮೇಂಟೈನ್. ಅದು
ಚೆನ್ನಾಗಿ ಮೇಂಟೈನ್ ಮಾಡಬೇಕು ಡುಕಾಟಿನ, ಅವಾಗಲೇ ಅದು ಸಖತ್ತಾಗಿ ಓಡುತ್ತೆ ಸ್ಮೂತಾಗಿ. ಆದರೆ ಏನೇ ಹೇಳಿದ್ರೆ ವೆನ್ ಇಟ್ ಕಮ್ಸ್ ಟು ಪೀಸ್ ಆಫ್ ಮೈಂಡ್ ಅಂದರೆ ರೈಡಿಂಗ್ ಪಾಸ್ಚರಿಂದ ಹಿಡ್ದು ಓನರ್ಶಿಪ್ ಎಕ್ಸ್ಪೀರಿಯನ್ಸು, ಹೀಟಿಂಗ್ ಇಶ್ಯೂಸು, ಸೀಟಿಂಗ್ ಕಂಫರ್ಟು ಅದೆಲ್ಲ ಬಂದರೆ ಇದು ಇನ್ಲೈನ್ ಫೋರ್ಸ್ ಎಲ್ಲ ಪೀಸ್ ಆಫ್ ಮೈಂಡ್ ಥರ. ಸೇಲ್ಸ್ ಯಾವ ಜಾಸ್ತಿ ಆಗೋದು ಇಂಡಿಯಾದಲ್ಲಿ ಫಸ್ಟು ಮೋಸ್ಟ್ಲಿ ಬೂಸಾನೇ ಆಗುತ್ತೆ, ಅದಾದ್ಮೇಲ್ಗಡೆ ಇದು 10R, ಆಮೇಲೆ S1. ಇವಾಗ S1ಗೆ ಟಕ್ಕರ್ ಕೊಡ್ತಾಯಿದೆ ಅಂದ್ಕೊಳ್ರಿ 10Rಗೆ. ಎಲ್ಲಿ ನೋಡಿದ್ರು ಗ್ರೂಪ್ ರೈಡ್ಸಲ್ಲಿ ಹೋದರೆ ಸ್ಕ್ವಾಡ್ಗಳೆಲ್ಲ ಬರೀ ಒಂದು 10 ಗಾಡಿನಲ್ಲಿ ಒಂದು 6 ಇಂದ 7 ಗಾಡಿ S1ಗೆ ಇರುತ್ತೆ ಅಂದ್ಕೊಳ್ರಿ. 10R ಕಮ್ಮಿ ಇರುತ್ತೆ, ಮುಂಚೆ 10R ಹೆವಿ ಇರ್ತಾಯಿತ್ತು. S1ಗೆ ಅಂತೂ ಅಷ್ಟು ಹೊಡ್ತಿದೆ. S1ಗೆ ಏನಂದರೆ ಅದು ಬ್ಯೂಟಿಫೈ ಮಾಡಿದ್ದಾರೆ ಗಾಡಿನ, ನೋಡೋದಕ್ಕೊಂಥರ ಒಳ್ಳೆ ಲುಕ್ಕು, ಒಳ್ಳೆ ಫೀಚರ್ಸು, ಮತ್ತು ಫ್ಯಾನ್ಸಿಯಾಗಿ ಫಂಕಿಯಾಗಿ ಕಾಣುತ್ತೆ ಗಾಡಿ. ಹಾಗೆ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ತುಂಬಾ ಕಂಫರ್ಟಬಲು, ಎವ್ರಿಡೇ ಸೂಪರ್ ಬೈಕು. 10R ಇಸ್ ಆಲ್ಸೋ 10R ಮಸ್ತ್ ಗಾಡಿ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆರಾಮಾಗಿ ತಲೆನೋವೇ ಇಲ್ಲ. ನಾನು ಏನು ಹೇಳಿದೆ ಪ್ರೀವಿಯಸ್ ವೀಡಿಯೋನಲ್ಲಿ ಅದನ್ನು ಮಾಡ್ತಾಯಿದ್ದೀನಿ. ಅಡ್ಡಕ್ಕೆ ಎತ್ಕೊಂಡು ಹೋಗೋದು, ಎಲ್ಲಂದ್ರಲ್ಲಿ ಎತ್ಕೊಂಡು ಹೋಗೋದಕ್ಕೆ ಪೀಸಾಗಿ ಗಾಡಿ, ತಲೆನೋವೇ ಇಲ್ಲ. ಸಿಟಿಲಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡಿರ್ಬೋದು. ಡುಕಾಟಿ ಅಷ್ಟು ತೆಗಿತಾ ಇರಲ್ಲ ನಾನು, ಬರೀ ರೈಡ್ಸ್ಗೆ, ಎಸ್ಪೆಷಲಿ ಸಂಡೇ ರೈಡ್ಸ್ಗೆ ಅಷ್ಟೇ. ಇದರಲ್ಲಿ ಟ್ರ್ಯಾಕ್ ಡೇಸು ಮಾಡಬೇಕು ಈ ಗಾಡಿನಲ್ಲಿ, ಪ್ಲ್ಯಾನ್ಸ್ ಇದೆ. ಫಸ್ಟು ಟ್ರ್ಯಾಕ್ ಡೇಸ್ ಮಾಡೋದಕ್ಕಿಂತ ಮುಂಚೆ ಟ್ರ್ಯಾಕಲ್ಲಿ ರೇಸಿಂಗ್ ಲೈನ್ಸು ಅದನ್ನೆಲ್ಲ ಫಸ್ಟು ಕಲ್ತ್ಕೊಳ್ಬೇಕು. ಮತ್ತು ಇನ್ನೊಂದಷ್ಟು ಟೆಕ್ನಿಕ್ಸ್ನ ಕಲ್ತ್ಕೊಳ್ಬೇಕು, ಬೇಜಾನ್ ಟೆಕ್ನಿಕ್ಸ್ ಇದೆ. ಅದ್ರ ಮೇಲೂ ನಾವು ಇಷ್ಟರಲ್ಲೇ ಒನ್ ಟ್ರೈನಿಂಗ್ ಸೆಷನ್ಸ್ ಎಲ್ಲ ಮಾಡ್ತಾರೆ ಮ್ಯಾಡ್ ರಾಬಿಟ್ ಅವರು. ಚಿಕ್ಕ ಟ್ರ್ಯಾಕ್ಸ್ ಇದೆಯಲ್ಲ ಗೋಕಾರ್ಟಿಂಗ್ ಟ್ರ್ಯಾಕಲ್ಲಿ, ಅಲ್ಲಿ ಹೋದರೆ ಬೇಜಾನ್ ಕಲಿಬೋದು. ಸುಮ್ಮನೆ ಅದನ್ನೆಲ್ಲ ನಾವು ಅಪ್ಸ್ಕಿಲ್ ಆಗ್ದಲೇ ಹೋಗಿ ಎತ್ಕೊಂಡು ಬೀಸ್ತೀನಿ ಅಂದರೆ ಮಜಾ ಇರೋಲ್ಲ. ಬೆಂಗಳೂರಲ್ಲೆಲ್ಲ ಯಾವಾಗ ಟ್ರ್ಯಾಕ್ ಬರುತ್ತೋ ಗೊತ್ತಿಲ್ಲ ಗುರು. ಆ BIC ಥರ ಬಂದುಬಿಟ್ರೆ ಒಂದು ರೆಡಿ ಆಗ್ತಿದೆಯಲ್ಲಪ್ಪ, ಅವ್ರದ್ದು BIC ಥರ ಏನಾರು ಇದ್ಬಿಟ್ರೆ ಗುರು ಮಸ್ತ್ ಇರುತ್ತಪ್ಪ. ಸಬ್ಸ್ಕ್ರಿಪ್ಷನ್ನು ಇಲ್ಲ ಅಂದರೆ ಎನ್ರೋಲ್ಮೆಂಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಇರ್ಬೋದು, ಆರಾಮ್ಸೆ ಓಡಾಡಿಸ್ಕೊಂಡು ಮಜಾ ಇರುತ್ತೆ. ಈ ಥರ ರೈಡ್ಸ್ ಎಲ್ಲ ಪ್ರಾಬ್ಲಿ ಕಮ್ಮಿ ಮಾಡಿಬಿಡ್ತೀವಿ. ಎಕ್ಸಾಸ್ಟ್ ಆಗಿದ್ಮೇಲೆ ಮ್ಯಾಪ್ ಮಾಡಿಸ್ಬೇಕು, BT ಮೋಟೋನೋ ಯಾವುದು ಎಲ್ಲ ನೋಡ್ತಾ ಇನ್ನು ಒಳ್ಳೆ ಮ್ಯಾಪ್ ಹಾಕಿದಾಗ ಒಂದು ಎಕ್ಸಾಸ್ಟ್ಗೆ ಒಂದು 11ರಿಂದ 10 ಹಾರ್ಸ್ ಪವರ್ ಜಾಸ್ತಿ ಆಗುತ್ತೆ. ಅವಾಗ ಅದ್ರ ಮಜಾ ಬೇರೆ ಇರುತ್ತೆ. ರಿತ್ವಿಜ್ ಅವರು ಇದ್ಯಾವ ಗಾಡಿ? XR 900. ಏನು ಬ್ರೋ ಇದು XR ತಂದುಬಿಟ್ಟಿದ್ದೀರಾ? 10R ಫುಲ್ ಸ್ವಲ್ಪ ಗಲೀಜಿತ್ತು ಗಾಡಿ. ಹೌದಾ, ಓಕೆ. ಯಾವಲೇ ತೊಗೊಂಡಿದ್ದೆ ಬ್ರೋ? ಓಯ್ ಯಾವಲೇ ತೊಗೊಂಡು ಇಟ್ಕೊಂಡಿದ್ದೆ. ಇವತ್ತು ಹಾಕೋ ಬಂದೆ. ಇಲ್ಲ ಬತ್ತವ್ರೆ, ಹಿಂದೆ ಮಂಜು ಅವ್ರು ಬತ್ತವ್ರೆ, ಎಲ್ಲ ಮಲಗ್ಬಿಟ್ಟವ್ರು ಹುಡುಗರು. ಇಲ್ಲ ನಾನು ಉಜ್ಜಿದ್ದೀನಿ ಬ್ರೋ, ಅದು ಜಾರ್ತಾ ಐತೆ. ಸಾಫ್ಟ್, ತುಂಬ ಸ್ಮೂತ್ ಇದೆ ಅದು. ಯಾವುದು ಅಲ್ಯೂಮಿನಿಯಮ್ ಅದು. ಬರೀ ಅದು ಹಿಂಗೆ ಜಾರ್ತಾ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಫೈಲ್ ಮಾಡಿದೆ ಸ್ವಲ್ಪ ರಫ್ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಕೂತ್ಕೊಂಡಿದ್ದೆ, ಅಂದರೂ ವೈಬ್ರೇಷನ್ ಹಿಂಗೆ ಕೆಳಗೆ ಹೋಗ್ಬಿಡುತ್ತೆ. ನೀವು ಹೋಗ್ತಾರಿ ಬ್ರೋ, ಇದು ಹಾಕ್ಕೊಂಡು ಬರ್ತೀನಿ, ನೀವು ಹೋಗ್ತಾರಿ. ಅವರು ನಂದು 10R ಓಡಿಸ್ತಾರೆ, ನಾನು ಅವ್ರದ್ದು S1K Pro ಓಡಿಸ್ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಇದು ಇನ್ನೂ ಟ್ಯೂನ್ ಆಗಿಲ್ಲ ಅಂದ್ಕೊತೀನಿ, ಆದರೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಎಲ್ಲ ಇದೆ ಇದರಲ್ಲಿ. ಅಕ್ರಪೋವಿಚ್ಚು ಒಳ್ಳೆ ಮಸ್ತ್ ಎಕ್ಸಾಸ್ಟ್ ಅದು. ಹೊಸ ಮಾಡೋದು S1K, ಅದೇ ದೊಡ್ಡದು ವಿಂಗ್ಲೆಟ್ಸ್ ಎಲ್ಲ ಇದೆಯಲ್ಲ ಅದು. ಇದು ಪ್ರೋ ವೇರಿಯಂಟು. ಕಂಫರ್ಟ್ ಅಂದರೆ ಕಂಫರ್ಟ್ ಗ್ರೋ, ಬೇಜಾನ್ ಕಂಫರ್ಟು, ಎವ್ರಿಡೇ ಸೂಪರ್ ಬೈಕ್. ಟ್ಯೂನ್ ಹಾಕ್ಬೇಕು ಅನ್ಕೊತೀನಿ. ಲೋಯರ್ RFSಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಫುಲ್ಲು. ತಡೆ ಬಾಯ್ ಅವರು ನುಗ್ಗಿಸ್ತವ್ರೆ. ಪಾಕಾತ್ ಕಂಫರ್ಟ್ ಗುರು. ಏನಪ್ಪ ಇದು ಹಿಂಗಿದೆ ರೈಡಿಂಗ್ ಪಾಸ್ಚರು. 10R ಅಗ್ರೆಸಿವ್ ಇದೆ. ಇದು ಫುಟ್ ಪೇಕ್ಸೂ ಫುಲ್ಲು ಕಂಫರ್ಟ್. ಬೀದಿ ಇನಿಷಿಯಲ್ ಅಂತೂ ಬಿಗ್ ಥ್ರಾಟಲ್ ಏನೋ ಕೊಟ್ಟಿದ್ದಾರಲ್ಲ, ಸಿಕ್ಕಾಪಟ್ಟೆ ನುಗ್ತೈತೆ. ಬೀದಿ ಪಾಪ ಕುತ್ಕೊಂತೈತೆ ಓಪನ್ ಮಾಡಿದೆ ಫಸ್ಟ್ ಗೇರ್ನಲ್ಲಿ. ಓಹೋ, ಇಂಜಿನ್ ಬ್ರೇಕಿಂಗ್ ಹೆವಿ ಇದೆಯಪ್ಪ ಇದು. ದೂರದಲ್ಲಿಟ್ಟವ್ರೆ ಕ್ಲಚ್ಚು. ಸ್ಟೇಬಲ್ ಆಗೂ ಇದೆ ಗಾಡಿ ಅಷ್ಟೇ.
ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಂದು ಸ್ಟೇರಿಂಗ್ ಡ್ಯಾಮ್ನವ್ರು ಹಾಕಿದ್ದೀನಲ್ಲ, ಆ್ಯಕ್ಚುಲಿ ಇದಕ್ಕಿಂತ ಟೈಟ್ ಇದೆ ಬ್ರೋ ಅದು. ವರ್ತಿಟ್ಪ, ಚೆನ್ನಾಗಿದೆ. ಸ್ಟೇರಿಂಗ್ ಡ್ಯಾಮ್ನವ್ರು ಏನಾಗ್ತದೆ ಮಸ್ತಿದೆ ಮಾತ್ರ. ಟೋಟಲಿ ಪೈಸಾ ವಸೂಲು ಅದು ಅನಿಸ್ತೈತೆ. ಯಾಕಂದ್ರೆ ಇದೇ ಅಲ್ಲಾಡ್ತೈತೆ. ಆ್ಯಕ್ಚುಲಿ S1 ಅವಾಗ ಹೇಳ್ದಂಗೆ ಬೆಳಗ್ಗೆ ಹೇಳ್ಕೊಂಡು ಬಂದಲ್ಲ, S1 ಸ್ಟೇಬಲ್ಲು. ಇದೇ ಅಲ್ಲಾಡ್ರೆ ಸ್ವಲ್ಪ ಅಂದರೆ ದಟ್ ಈಸ್ ವೆರಿ ನೈಸು. ಅಂದರೆ ಇವ್ರು ಮೋಸ್ಟ್ಲಿ ಇನ್ನೂ ಸ್ವಲ್ಪ ಟೈಟ್ ಇಟ್ಟರೆ ಆವಾಗ ಬೇರೆ ಥರ ಆಗುತ್ತೆ. ಏನೋ ಹೊಡಿತು ಕೈಗೆ. ನೈಸ್. ಏನೋ ಹೊಡಿದಪ್ಪ ಹುಡ, ಏನೋ ಬಂದು ಕೈಗೆ ಹೊಡೆದೆ ಸತ್ತೋಯ್ತು. ಓ ಹರ್ಷಿತ್ ಬಂದರು ಹಂಗೆ ಯೂಟ ನೋಡ್ಕೊಂಡು ಏನು ಹೇಳೋದು ಅವರೇ, ನಾನು ಬೇರೆ ಅಂದ್ಕೊಂಡೆ. ಸ್ಟೇರಿಂಗ್ ಡ್ಯಾಮ್ ಸ್ವಲ್ಪ ಅಲ್ಲಿ ನೋಡಿ ಮ್ಯಾನ್ಯಲ್ ಇದು ಟೈಟ್ ಮಾಡಿಕೊಂಡ್ರೆ ಮಜಾ ಇರುತ್ತೆ. ಎವ್ರಿ ಟೈಮ್ ಅಪ್ ಶಿಫ್ಟ್ ಆಗೋದು ತುಂಬ ಪವರ್ ಕಟ್ ಮಾಡಿ ಬಿಡುತ್ತೆ. ಅದು ಇದ್ರಲ್ಲಿ ಅಷ್ಟು ಪವರ್ ಕಟ್ ಆಗಲ್ಲ. ಹಿಂಗೆ ಹೊಡೆದಾಗ ಟಪ್ 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 ಅಂತ ಪವರ್ ಅಪ್ ಶಿಫ್ಟ್ ಮಾಡಿದಾಗ ಸ್ವಲ್ಪ ಲ್ಯಾಗ್ ಆಗಿ ಇದಾಗುತ್ತೆ. ಹಾಂ, ಅದೇನಂದ್ರೆ ಬಿಕಾಸ್ ಆಫ್ ಎಕ್ಸಾಸ್ಟ್ ಏನಾಗುತ್ತೆ. ಫುಲ್ಲು ನೀವು ರೆಡ್ ಲೈನ್ ಹೊಡಿಬೇಕು ಎವ್ರಿ ಗೇರು. ಫುಲ್ ಹೊಡೆದಿದ್ದೇನೆ. ಹೌದಾ? 15,000 RPM ಚೇಂಜ್ ಮಾಡಿದ್ರಾ? ಅಂದ್ರೂ ಅದೇನಾಗುತ್ತೆ, ಹಿಂಗೆ 13 ಇರ್ಬೇಕಾದ್ರೂ ಅಪ್ ಶಿಫ್ಟ್ ಮಾಡಿದಾಗ ಹಿಡಿಯುತ್ತೆ. ಅಂದ್ರೆ ಪವರ್ ಕಟ್ ಡೌನ್ ಆಗಿ ಹೋಗುತ್ತೆ. ಹಾಂ ಹಾಂ, ಹಂಗೆ ಆಗ್ಬಾರ್ದು. ನಂದಾಗಿಲ್ಲ, ನಾನು ಓಡಿಸ್ಬೇಕಾರೆ ಆ ಥರ ಅನಿಸಿಲ್ಲ. ಆಗ್ತಾಯ್ತಾ? ಇದು ಸಖತ್ ಅಗ್ರೆಸಿವ್ ಇದೆ. ಇನಿಷಿಯಲ್ಲು ಸರಿಯಾಗಿ ನುಗ್ತೈತೆ. ಅದು ಟೀತ್ ಬಂದ್ಬಿಟ್ಟು 46 ಇದೆ ಬ್ರೋ. 45 46 ರೇರ್ ಟೀತ್. ಅದು 41. ನೀವೇ ನನಗೆ ಗೊತ್ತಿಲ್ಲಪ್ಪ, ಯಾರು ಬರ್ತಾವ್ರೆ ಅಂತ ನೋಡ್ತಾ ಇದ್ದೀನಿ. ಹೋಗಿ ಬನ್ನಿ ಬ್ರೋ, ಅವ್ರು ಬಂದು ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ. ಹಂಗೆ ವ್ಲಾಗು ಮಾಡ್ತಾ ಇದ್ದೀನಿ. ನೋಡಿ ಓಡಿಸ್ಕೊ ಬನ್ನಿ. ಎವ್ರಿ ಗೇರು ರೆಡ್ ಲೈನ್ ನೋಡ್ಕೊಂಡು ಬನ್ನಿ. ಆಮೇಲೆ ಬ್ರೇಕ್ಸ್ ಚೆಕ್ ಮಾಡಿ, ಮತ್ತು ಅದು ಚೆಕ್ ಮಾಡಿ. ಆ ವಿಂಡ್ಶೀಲ್ಡ್ ಹೊಸದು ಹಾಕಿದ್ದೀನಿ, ಹೇಗಿದೆ ನೋಡಿ. ಚೆನ್ನಾಗಿದೆ ಅಲ್ಲ, ಏನು ಹೊಡಿಯಲ್ಲ. ಆಮೇಲೆ ಸ್ಟೇರಿಂಗ್ ಡ್ಯಾಮ್ ತರು ನೋಡಿ. ಸ್ಟೇರಿಂಗ್ ಅಲ್ಲಾಡ್ತಾ ಬ್ರೋ ಎಲ್ಲರೂ? ಎಲ್ಲೂ ಅಲ್ಲಾಡಿಲ್ಲ. ಫುಲ್ಲು ಬಾರಿಸಿದ್ರ? ನಾನು ಬಾರಿಸ್ದೆ. ಇದೇ ಅಲ್ಲಾಡ್ತಿದೆ ಬ್ರೋ. ಸ್ವಲ್ಪ ವಿಡಿಯೋ ರೆಕಾರ್ಡ್ ಆಗಿದೆ, ಲೈಟ್ ಅಷ್ಟೇ. ಕರೆಕ್ಟ್ ಆಗಿಬಿಡುತ್ತೆ, ಸ್ವಲ್ಪ ಅಲ್ಲಾಡುತ್ತೆ. ಅದನ್ನು ಟೈಟ್ ಮಾಡಿದ್ರೆ ಪ್ರಾಬ್ಲಮ್ ಅಲ್ಲಾಡಲ್ಲ. ಏನಕ್ಕೆ ಅಲ್ಲಾಡುತ್ತೆ ಅಂದರೆ ಇದು ಎದಾಡುತ್ತೆ ವೀಲು. ಫಸ್ಟು ಸೆಕೆಂಡಲ್ಲಿ ಎದಾಡುತ್ತೆ. ಶಿಫ್ಟ್ ಕ್ಯಾಮ್ ಹಾಕ್ಬಿಟ್ಟು 46 ಟೀತ್ ಹಾಕಿದ್ದಾರೆ, ಅದಕ್ಕೆ ಅದು ಹಂಗೆ ನುಗ್ತೈತೆ. ಅದ್ರ ಜೊತೆಗೆ ಟಾಪ್ ಎಂಡು ಮ್ಯಾನೇಜ್ ಮಾಡಿದ್ದಾರೆ ಎಲ್ಲ ಕೊಟ್ಟು. ಚೆನ್ನಾಗಿದೆ ಇಂಜಿನಿಯರಿಂಗು. ಅದು ತುಂಬ ಸೂಪರ್ ಸ್ಮೂತ್ ಅಲ್ಲ, ಫುಲ್ಲು ಒಳ್ಳೆ ಬೆಣ್ಣೆ ಥರ ಇದೆ. ಅದೇ ಆ್ಯಕ್ರ ಎಲ್ಲ ಹಾಕಿದಾಗ ಏನಾಗುತ್ತೆ, ಆವಾಗ ಚೆನ್ನಾಗಿರುತ್ತೆ. ಸ್ಟಾಕ್ ಅಲ್ಲ ಬ್ರೋ, ಎಲ್ಲ ರಿಸ್ಟ್ರಿಕ್ಷನ್ನು, ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್ ಇರುತ್ತೆ ಸ್ಟಾಕು. ಎಲ್ಲ ಹಿಡ್ದೇ ಬಿಡುತ್ತೆ. ಒಂಥರ ಕುತ್ತಿಗೆ ಇಸ್ಕಿರೋ ಥರ ಇರುತ್ತೆ ಸ್ಟಾಕು. Euro 5 ನಾರ್ಮ್ಸ್ ಎಲ್ಲನೂ ಮೀಟ್ ಮಾಡಬೇಕಲ್ಲ, ಹಾಕ್ಕೊಂಡು ಇದು ಮಾಡಿರ್ತಾರೆ. ಅದು ಏನಂದರೆ ಲಾಂಜಿವಿಟಿಗೆ, ರಿಲಯಬಿಲಿಟಿಗೋಸ್ಕರ ಎಲ್ಲ ರಿಸ್ಟ್ರಿಕ್ಷನ್ ಮಾಡಿರ್ತಾರೆ. ಫ್ರೀ ಫ್ಲೋ ಮಾಡಿಬಿಟ್ರೆ ಆಮೇಲೆ ಟಾಪ್ ಎಂಡ್ ರಿಸ್ಟ್ರಿಕ್ಷನ್ ತೆಗಿಬೋದು. ಅದರಲ್ಲಿ ಟಾಪ್ ಎಂಡ್ ಏನಾಗುತ್ತೆ, ಡಿಪ್ ಆಗುತ್ತೆ. ಇದು ಡೈನೋ ಚಾರ್ಟಲ್ಲಿ ರಿಸ್ಟ್ರಿಕ್ಷನ್ ತೆಗಿಬಿಟ್ರೆ ಸೀದಾ ಹೋಗುತ್ತೆ. ಟಾಪ್ ಎಂಡು ಚೆನ್ನಾಗಿರುತ್ತೆ. ಟೀತು 43 ಹಾಕ್ತೀನಿ ಮೋಸ್ಟ್ಲಿ. ಅವಾಗೇನಾಗುತ್ತೆ, ಟಾಪ್ ಎಂಡ್ ಸ್ವಲ್ಪ ಲ್ಯಾಗ್ ಆದರೂ ಇನಿಷಿಯಲ್ ಬೇಗ ನುಗ್ಗುತ್ತೆ. ಸುಮ್ಮನೆ ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಒಂದಷ್ಟು. ಯಾವ್ದು ಸೆಟ್ ಆಗುತ್ತೆ ಅದ್ರಲ್ಲಿ ಸೆಟಲ್ಡ್. 2.1 crore ಒಳ್ಳೆ ಕತೆ. ಆದರೆ ಗಾಡಿ ಕಂಫರ್ಟ್ ಅಲ್ಲಪ್ಪ. ಇದು ಫುಟ್ ಪೆಕ್ಸ್ದು ಪೊಸಿಷನಿಂಗಿಂದ ಹಿಡ್ದು ಹ್ಯಾಂಡಲ್ ಬಾರು ಫುಲ್ ರೆಸ್ಟಿಂಗು, ಆರಾಮು. ಅದು ಅಗ್ರೆಸಿವ್ ಇದೆ. V4 ಅದು ಕೇಳೇಬೇಡ್ರಿ. V4 ಅಂತೂ ಕೇಳೇಬೇಡ್ರಿ. ಅದ್ರ ಅಭಿ V4 ಇನ್ನೂ ಕೇಳಬೇಡ್ರಿ, ಅದು ಇನ್ನೂ ಹಿಂಗಿದೆ. ಸ್ಟಾಕ್ ಬ್ರೋ, ಸ್ಟಾಕು ಎಲ್ಲ ಸ್ಟಾಕು. ಹೌದಾ? ಏನಪ್ಪ ಹಂಗೂ ಗೊತ್ತಿಲ್ಲ. ಮೋಸ್ಟ್ಲಿ ಫ್ಯೂಯಲಿಂದ ಇರಬೇಕು. 100 ಆಕ್ಟೇನ್ ಹಾಕ್ಸಿದ್ದೆ. ಇದೇನು ಅನಿಸ್ತು ಬ್ರೋ? ಪಕ್ಕ ಅಲ್ಲ? ಹಾಂ, ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್. ನಿಮ್ದಕ್ಕಿಂತ ಸೆನ್ಸಿಟಿವ್ ಜಾಸ್ತಿ ಅಲ್ಲ? ಇಷ್ಟಂದ್ರೆ ನಿಂತ್ಕೊಂಡು ಬಿಡುತ್ತೆ ಅಲ್ಲ. ಇದನ್ನ ಇನ್ನೂ ಮಾಡ್ಕೊಬೋದು. ಕುದ್ರೆ ಏನಾಗ್ತಲ್ಲ. ಆಮೇಲೆ ಇದೂ ನಾನು ತುಂಬ ಟೈಟ್ ಅಂದರೆ ಮಾಡ್ಯುಲೇಷನ್ ಕಮ್ಮಿ ಕೊಟ್ಟಿದ್ದೀನಿ. ಅಪ್ ಶಿಫ್ಟ್ ಮಾಡಿದಾಗ ಫುಲ್ ರೆಡ್ ಲೈನ್ ಅಪ್ ಶಿಫ್ಟ್ ಮಾಡಿದಾಗ ಎದ್ದೊಳ್ತಾ ಇದೆ. ಅದೇ
ಲ್ಯಾಗ್ ಆಗಿ ಹೊಡೆಯುತ್ತಲ್ವಾ ಸ್ವಲ್ಪ ಅದು ಏನು ಮಾಡೋಕ್ಕಾಗಲ್ಲ, ಅದು ತೆಗೆದಾಕ್ಬೇಕು ತೆಗೆದ್ರೆ ಹೋಗುತ್ತೆ ಅದು. ಬ್ರೋ. ಟ್ಯೂನ್ ಹಾಕ್ಸಿದ್ರೆ ಹೋಗುತ್ತೆ. ಟ್ಯೂನ್ ಮಾಡಿಸ್ಬೇಕು. ಬಿ ಟಿ ಮೋಟೋದು ಮತ್ತು ಬ್ರಾಕ್ಸ್ದು ಟ್ಯೂನ್ ಹಾಕಬೇಕು. ನನ್ನ ಹತ್ರ ಆ್ಯಕ್ರ ಇದೆಯಲ್ಲ, ಅದು ಹಾಕಿದಾಗ ಸರಿ ಆಗುತ್ತೆ. ಇದೆರಡು ವರ್ತಿ ಅಪ್ಗ್ರೇಡ್. ಒಳ್ದಿ ಅಪ್ಗ್ರೇಡು ಸ್ಟೀರಿಂಗ್ ಡ್ಯಾಂಪ್ನರ್ ಅಂತೂ ಮಸ್ತ್. ಅಲ್ಲ ನೋಡಿರಿ, ಇವಾಗ ಅವ್ರು S1K ಓನರ್ಸೇ ಸರ್ಟಿಫೈ ಮಾಡಿಬಿಟ್ರು, ಇಬ್ಬರು S1K ಓನರ್ಸು. ಒಂಚೂರು ಅಲ್ಲಾಡಿಲ್ಲ, ನಾನು ಎಷ್ಟು ಟ್ರೈ ಮಾಡಿದೆ ಇದೆಲ್ಲ ಅಲ್ಲ ಕರ್ಸಲ್ಲೂ ಆರಾಮ್ಗೆ ಹೋಯ್ತಾ, ಎಲ್ಲೂ ಎಳಿತಲ್ಲ ಆ ಕಡೆ ಈ ಕಡೆ. ಫುಲ್ ಬೆಂಡ್ ಮಾಡಿದ್ರೆ ಸೂಪರ್. ಹಂಗಾರೆ ನೋಡ್ಕೊಂಬರ್ತೀರಿ ಎಷ್ಟು ಕೌಂಟಲ್ಲಿ ಇಟ್ಟಿದ್ದೀನಿ ಅಂತ. 1 2 3 4 ಅಂದರೆ 16. ಈ ವಿನ್ಶೀಲ್ಡ್ ಏನು ಅನಿಸ್ತು? ಚೆನ್ನಾಗಿದೆ ಅಲ್ಲ? ಏನು ಗೊತ್ತಾ, ಇದರಲ್ಲಿ ಇನ್ನೊಂದು ವಿನ್ಶೀಲ್ಡ್ ಡಿಸೈನ್ ಇದೆಯಲ್ಲ, ಇದು ಸ್ವಲ್ಪ ಹಿಂಗೆ ಎಲಿವೇಟ್ ಮಾಡೋರು ಈ ಕಡೆ, ಹಿಂಗೆ ಇಟ್ಟಿಲ್ಲ. ಅದರಿಂದ ಏನಾಗುತ್ತೆ, ವಿಂಡೋ ಹೀಗೆ ಹೋಗುತ್ತೆ, ಮುಖ ಕುಡಿಯಲ್ಲ. ಡಬಲ್ ಬಬಲ್ ಇಲ್ಲ, ಇದು ಆರ್ ರೇಸರ್ ಏನೋ. ಓ, 0 ಗ್ರಾವಿಟಿ ಡಬಲ್ ಬಬಲ್ ಬರುತ್ತೆ. ಕಾರ್ಸ ಚೆನ್ನಾಗಿದೆ ಅಂತಾರೆ ಅದರಲ್ಲಿ.